ನಾನೊಬ್ಬರೇ ಪೂರ್ಣದೇವಿ ಅಲ್ಲಪ್ಪ. ಪೂರ್ಣದೇವಿ ಒಂದು ಡ್ರಾಮಾ ನಾಟಕ ನೋಡಿದ್ರೆ ನನಗೆ ಏನೇ ಜಿಲ್ ಅನ್ಸೋದು ಅವ್ರು ಮಾಡ್ತಿದ್ರೆ. ನಾವು ಯಾವಾಗಪ್ಪ ಹಿಂಗೆ ಪರ್ಫಾರ್ಮ್ ಮಾಡೋದು ಅಂತ. ಯಾಕೆ ನಮ್ಗಾದ್ರೆ 1, 2, 3, 4, 5 ಟೇಕ್ಸ್ ಇರುತ್ತೆ, ಮಾಡಿಬಿಡ್ತೀವಿ. ಇವ್ರು ಹಂಗಲ್ಲ. ಶೋಲಿ ಒಂದು ಪದ ಕೂಡ ತಪ್ಪಾಗಬಾರ್ದು, ಪ್ರೊನೌನ್ಸಿಯೇಷನ್ ಆಗಲಿ. ಹಂಗಾಗಿ ನಮ್ಮಲ್ಲಿ ಒಂದು ಹೆಣ್ಣು ಹುಲಿ ಇದ್ರೆ ಇನ್ನೊಂದು ಹೆಣ್ಣು ಸಿಂಹ ಇಲ್ಲಿದೆ ನನ್ನ ಜೊತೆಯಲ್ಲಿ ಯಾವಾಗಲೂ. ಹಂಗಾಗಿ ನಾನು ನಿಮಗೆ ತುಂಬ ಥ್ಯಾಂಕ್ಫುಲ್ ಅಮ್ಮ ನಿನಗೆ. ನಿನ್ನ ಅದ್ಭುತವಾದ ನಟಿನ ನಾನು ನೋಡ್ತೀನಿ ಮುಂದೆ, ಬಟ್ ಇಲ್ಲಿವರೆಗೂ ನಾನು ನೋಡಿರಲಿಲ್ಲ. ಅಮೇಝಿಂಗ್. ಹ್ಯಾಟ್ಸ್ ಆಫ್ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಯನಾ ಸೂಡ. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಮೊದಲನೇದಾಗಿ ವಿಜಯ್ ಸರ್ಗೆ ಏನ್ ಹೇಳ್ಬೇಕು ಅಂತ ಅನಿಸ್ತು ಅಂದ್ರೆ, ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಏನಾದ್ರೂ ಮುರಿದು ಕಟ್ಟಬೇಕು ಅಂತ. ಆ ನಿಟ್ಟಿನಲ್ಲಿ ವಿಜಯ್ ಸರ್ ತುಂಬಾ ದೊಡ್ಡದಾಗಿ ಮುರಿದು ಕಟ್ಟಿದ್ದಾರೆ. ಅದಕ್ಕೆ ಇಡೀ ತಂಡಕ್ಕೆ ಅಭಿನಂದನೆಗಳು. ಮತ್ತು ಆಗ್ಲೇ ಹೇಳಿದಾಗೆ ಇಡೀ ರಂಗಭೂಮಿ ದಂಡ ಇದೀವಿ. ಇಡೀ ಕಲಾವಿದರಿಗೆ ಸೆಟಲ್ ಹೋದಾಗ ನಾವು ಎಣ್ಣೆ ದಿನ ರಿಹರ್ಸಲ್ ಸಿಕ್ಕಿದ್ವಲ್ಲ, ಇವತ್ತು ಸೆಟಲ್ ಸಿಕ್ಕಿದೀವಿ ಅನ್ನೋಷ್ಟು ಆತ್ಮೀಯತೆ ಇರ್ತಾ ಇತ್ತು ಸೆಟ್ಟಲ್ಲಿ. ಸ್ಪೆಷಲಿ ಇಡೀ ಸೆಟ್ ಹುಡುಗರು ಯಾವ ತರದ್ದು. ನನ್ಗೆ ಆಕ್ಚುಲಿ ಈ ಸಿನಿಮಾ ಹೋಗೋದಂದ್ರೆ ಹೆದರಿಕೆ ಏನು ಅಂತಂದ್ರೆ ಹೆಂಗಿರ್ತಾರೋ ಏನೋ, ಮೊದಲೇ ನಮ್ಗೆಲ್ಲ ಜಾಸ್ತಿ ಕೈ ಮುಂದು ಬಾಯಿ ಮುಂದು ಏನಾದ್ರು ಆಗ್ಬಿಡ್ತಾ ಏನೋ ಹೆದರಿಕೆ ಇರ್ತೀವಿ. ಬೇಡ ಮೊದಲೇ ಜಗಳ ಗಂಟೆ ಏನೋ ಆಗ್ಬಿಡುತ್ತೆ, ನಾವು ಹೋಗಲ್ಲ ಅಂತ. ಆದ್ರೆ ಇಡೀ ಆ ಸೆಟ್ ಹುಡುಗರು ನೋಡ್ಕೊಂಡಿದ್ದ ರೀತಿಗೆ ನಿಜವಾಗ್ಲೂ ಅನಂತ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಆ ಥರದೊಂದು ಕಂಫರ್ಟ್ ಫೀಲ್ ನ ಕೊಟ್ರಿ ನೀವು. ಅದಕ್ಕೆ ನಾನು ರಾಶಿ ಪ್ರೀತಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಮಾಸ್ಟರ್ ಸರ್, ವಿಜಯ್ ಸರ್ ನಾಟಕಕ್ಕೆ ಬಂದಾಗಲೂ ಕೂಡ ನನಗೆ ಇಡೀ ಸೆಟ್ ಅಲ್ಲಿ ನಮ್ಗೆ ಬೇರೆ ತರ ವೈಬ್ರೇಟ್ ಆಗಿತ್ತು. ವಿಜಯ್ ಸರ್ ಮಾಸ್ಟರ್ ಸರ್ ಎಲ್ಲ ಬಂದ್ಬಿಟ್ಟಿದ್ದಾರೆ ನಾಟಕ ನೋಡ್ಲಿಕ್ಕೆ ಅಂತ. ಗುಲಾಬಿ ಮತ್ತು ವಿಶೇಷವಾಗಿ ಸಿನಿಮಾ ನೋಡಿದಾಗ ಅನ್ಸಿದ್ದು, ಮೊದಲನೇ ಸಲ ನಾನು ಪರದೆ ಮೇಲೆ ಕಾಣಿಸ್ಕೊಂಡಿದ್ದು. ನಾವು ರಂಗಭೂಮಿಯಲ್ಲಿ ಕಾರಂತ ಸರ್ ಹೇಳ್ತಿರ್ತಾರೆ, ರಂಗಭೂಮಿಯಲ್ಲಿ ಇಷ್ಟು ಸಿನಿಮಾ ಹೀಗೆ ಅಭಿನಯಿಸಿ ಬೇರೆ ಬೇರೆ ಮಜಲುಗಳನ್ನ ಹೇಳ್ತಾರೆ. ಹಾಗೆ ನಮ್ಗೆ ಮೊದಲನೇ ಸಲ ಭೀಮಾ ಮಾಡಿದಾಗ ನೆಗೆಟಿವ್ ಶೇಡ್ ಮಾಡಿದ್ದು. ಎಲ್ಲರೂ ನೋಡಿದಾಗ ಹೇಳಿದ್ದು, ನಾನು ಪಾಸಿಟಿವ್ ನೋಡಿ ಮೊದಲನೇ ಸಲ ನೆಗೆಟಿವ್ ಶೇಡ್ ನೋಡಿದ್ದೀನಿ ಅಂತ. ಸೊ ಬಂದಿದ್ದ ಸಲ ನನಗೆ ಹೇಳ್ತಾರೆ, ನಿಮ್ಗೆ ಬೇಗ ಒಂದು ಅಷ್ಟಲಕ್ಷ್ಮಿ ಚೌಕ್ ನಾನ್ ಕೊಡಿಸ್ತೀನಿ, ಸುಮ್ಮನೆ ಯಾಕೆ ಹಿಂಸೆ ಮಾಡ್ತೀವಿ ಅವ್ರಿಗೆ ಅಂತ ಹೇಳೋಷ್ಟು ಮಟ್ಟಿಗೆ ಒಂದು ಪಾತ್ರ ಆವರಿಸ್ಕೊಂಡಿದೆ. ಅಷ್ಟಲಕ್ಷ್ಮಿ ಚೌಕ್ ನನ್ನ ಜೊತೆ ಕೂತ್ಕೊಂಡಿದೆ ಸರ್ ಅಂತ ಹೇಳ್ತಾ, ಸ್ಪೆಷಲಿ ವಿಜಯ್ ಸರ್ಗೆ ಜಾಸ್ತಿ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಮೀಡಿಯಾ ಪತ್ರಿಕಾ ಮತ್ತು ಇಡೀ ಬಳಗಕ್ಕೆ, ವಿಶೇಷವಾಗಿ ನಿರ್ಮಾಪಕರಿಗೆ ಅವಕಾಶ ಮಾಡಿಕೊಟ್ಟಂತ ಇಡೀ ಬಳಗಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಬನ್ನಿ. ನಾನು ನಯನಾ ಸುಡರ್ ನಾಟಕ ನೋಡಕ್ ಹೋದಾಗ ಇಂದಿರಾ ಗಾಂಧಿ ಅವ್ರ ಪಾತ್ರ ಮಾಡಿದ್ರು. ನಾನು ಯಾರು ಮಾಡ್ತಾರೆ ಅವಾಗ ನಾನು ಇವ್ರನ್ನ ಮತ್ತೆ ಇವ್ರ ಯಜಮಾನ್ರ ಕ್ಯಾರೆಕ್ಟರ್ ಅವ್ರು ಬಂದಿಲ್ಲ, ಇವತ್ತು ಸೆಬಾಸ್ಟಿಯನ್ ಅವರು ಬಂದಿಲ್ಲ. ಅವ್ರಿಬ್ಬರನ್ನು ನಾನೇ ಚೂಸ್ ಮಾಡಿ ಗಂಡ ಹೆಂಡತಿ ಕ್ಯಾರೆಕ್ಟರ್ ಮಾಡಿಸಿದೆ. ಸೇಟು ಕ್ಯಾರೆಕ್ಟರ್ ಅರೇ ಮಾ ಅಂತ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ. ಸೊ ಹಾಗಾಗಿ ನೀವೇನು ಮಾತಾಡಬೇಕು ದಯಮಾಡಿ ಕ್ಷಮಿಸಿ. ಈ ನಡುವೆ ಈ ಪ್ರೆಸ್ ಮೀಟ್ ತಮ್ಮದೆಲ್ಲ ಕರೆಯೋಕ್ಕಾಗಿರಲಿಲ್ಲ. ಇವತ್ತೊಂದು ಒಳ್ಳೆಯ ವೇದಿಕೆ ಸಿಕ್ಕಿದೆ ನಮಗೆ ಮಾತಾಡೋದಕ್ಕೆ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಚೇತನಾ ಪ್ರಸಾದ್, ಹವ್ಯಾಸಿ ರಂಗಭೂಮಿ ಕಲಾವಿದೆ. ಯಾವತ್ತೂ ಈ ಹಿರಿತೆರೆ ಅಥವಾ ಈ ಸಿನಿಮಾ ರಂಗದ ಕನಸು ಕಂಡವಳೇ ಅಲ್ಲ. ನಾನು ರಂಗಭೂಮಿನೇ ಆಪ್ತವಾಗಿ ನೆಚ್ಕೊಂಡವಳು. ಈಗ ಥಿಯೇಟ್ರಲ್ಲೇ ವರ್ಕ್ ಮಾಡ್ತೀನಿ. ಸರ್ ಇಷ್ಟಪಟ್ಟು ಕರೆದ್ರು ಅಂದಾಗ ಮನೇಲೆಲ್ಲರೂ ಹಿಂದೆ ಮುಂದೆ ನೋಡ್ಬೇಕು ಕಳಿಸಿದ್ರು ಹೋಗ್ಲಿ ಅಂತ. ಹಾಗೆ ಬಟ್ ನಾನು ಇಲ್ಲಿ ಸೆಟ್ಟಲ್ಲಿ ಸರ್ನ ಅಥವಾ ಇಡೀ ಒಂದು ಸೆಟ್ಟಲ್ಲಿ ಎಲ್ಲರೂ ನೋಡಿದ ರೀತಿನೇ ಬೇರೆ. ಚಿತ್ರರಂಗ ಹಿಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಅಷ್ಟು ಎಲ್ಲರೂ ನಮ್ಗೆ ಒಂದು ರೀತಿಯ ಸಹಕಾರ, ರೆಸ್ಪೆಕ್ಟು. ಸರ್ ಅಂತೂ ತುಂಬಾ ನಮ್ಮಂತ ಒಂದು ಆರ್ಟಿಸ್ಟ್ಗೂ ಇಷ್ಟು ಅವಕಾಶ ಕೊಟ್ಟಿರೋದೇ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಈ ರಂಗಭೂಮಿ ಚಿತ್ರರಂಗದ ಬಗ್ಗೆ ಇದ್ದ ಒಂದು ಆ ಮನೋಭಾವನೆ ಬದಲಾಯಿತು ಅಂತ ಹೇಳ್ಬೋದು. ದಯವಿಟ್ಟು ನಮ್ಮನ್ನೆಲ್ಲ ನಂಬಿ ಇಲ್ಲಿಗೆ ತರಿಸಿದ್ದಕ್ಕೆ, ನಂಬಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ಎಲ್ಲರಿಗೂ ಈ ತರ ಹೊಸ ಅವಕಾಶಗಳನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಟೀಮ್ ವಿಯಾ, ಮಹೇಶ್, ತಮ್ಮಿ, ಡೆನಿಸ್, ಮೌರ್ಯ, ಜೀವನ್, ಜಲ್ದಿ ಬನ್ನಿ. ಹತ್ರ ಬಾ ಮಾಮ. ನಮ್ಮ ಇದು ನಮ್ಮ ಟೀಮ್, ಇದು ನಮ್ಮ ಮೈನ್ ಶಕ್ತಿಗಳು ಎಲ್ಲ. ನನಗೆ
ನನಗೆ ಸಲಗಾಯಿಂದನು ನನ್ನ ಜೊತೆಯಲ್ಲಿದ್ದು ಭೀಮಾ ಮುಗಿಸಿ ನೆಕ್ಸ್ಟು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ನನ್ನ ತಂಬಿ ಮಾಡ್ತಾ ಇದ್ದೀನಿ. ಅದನ್ನ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ಇನ್ನೇನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ತಂಬಿ ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾನೆ. ಟೈಟ್ಲು ಅವತ್ತು ಹೇಳ್ತೀನಿ ನಾನು. ಸೊ ನನಗೆ ಇದಾಗಲಿ. ನನಗೆ ತುಂಬ ಗೊತ್ತಿಲ್ಲ, ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ತುಂಬ ಜರ್ನಿ ಮಾಡ್ತಾನೆ. ಹೆಂಗೆ ಅಂದರೆ 24 ಗಂಟೆ ಫೋನಲ್ಲಿ, ಮನೆಗೆ ಹೋದ್ರು ಫೋನಲ್ಲಿ, ಎಷ್ಟೇ ಹೊತ್ತಾದರೂ ಎದ್ದು ಮಾತಾಡೋ ಅಂತ. ನಾವಿಬ್ಬರು ತುಂಬ ಟ್ರಾವೆಲ್ ಮಾಡಿದ್ದೀವಿ. ಸೊ ಹಾಗಾಗಿ ನನ್ನ ಪಲ್ಸ್ ತುಂಬ ಚೆನ್ನಾಗಿ ಗೊತ್ತು. ತುಂಬ ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಮಾಡಿದ್ದಾನೆ. ಈಗ ಇನ್ಮೇಲೆ ನಾನು ಅನ್ಕೊಂಡಿದ್ದೀನಿ ನನ್ನ ಬಗ್ಗೆ ಗೊತ್ತಿರೋರು ದಯಮಾಡಿ ಸ್ಕ್ರಿಪ್ಟ್ ಮಾಡಿ, ನನಗೆ ಅದು ಹೆಲ್ಪ್ ಆಗುತ್ತೆ, ಪ್ರೊಡ್ಯೂಸರ್ಸ್ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ 2 ಥರ ಇದೆ. ಇಲ್ಲಿ ನಾನು ಇವನು ತುಂಬ ಈ ಥರ ತೀಟೆ ಸೀನ್ಗಳೆಲ್ಲ ಮಾಡಿದ ನಾವು, ನಮ್ಮ ಜೊತೆ ಸೀರಿಯಸ್ ಆಗಿ ಮಾಡೋದು ಇವನು. ಈಗಾಗಲೇ ಇವ್ನು ನೋಡಿರ್ತೀರ ನೀವು ಬೈರಲ್ ಅಂತ. ಸೊ ಇವ್ನು ತುಂಬ ತೀಟೆ ಇಲ್ಲ, ಇವ್ನು ತುಂಬ ಸೀರಿಯಸ್. ಹೆಂಗೆ ಅಂದರೆ ನೀವು ನಂಬಲ್ಲ, ಇವ್ನು ಮಾಡೋ ಕೆಲಸ ಹೆಂಗಿರುತ್ತೆ ಅಂದರೆ, ವಾಸ್ ನೀ ಕಾಲು ಮುಗಿತೀನಿ ಬಿಟ್ಬಿಡೋ ಸಾಕು ರೇ ಹೋಗ್ಲಿ ಅಂದ್ರೂ ಬಿಡಲ್ಲ, ಅಷ್ಟು ಹಠ ಮಾಡಿ ನಿಂತ್ಕೊಳ್ತಾನೆ. ಸೊ ಹಾಗಾಗಿ ನನ್ನ ಇವತ್ತು ಭೀಮದ ಗೆಲುವಿಗೆ ಪ್ರೊಡ್ಯೂಸರ್ಸ್ ಏನು ಕಾರಣನೋ ಅದಕ್ಕೆ ನನ್ನ ತಂಡ ತುಂಬ ಕಾರಣ. ಇದರಲ್ಲಿ ತುಂಬ ದೊಡ್ಡ ಮೌರ್ಯ ತುಂಬ ವಿಚಾರವಂತ, ತುಂಬ ಗುಣವಂತ, ಮಾತಾಡಲ್ಲ, ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ನೇರವಾಗಿ ಅಂದ್ಬಿಡ್ತಾನೆ. ಅದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಇಡೀ ಭೀಮಾ ಜೊತೆ ನಿಂತು ಇವತ್ತೆಲ್ಲ ವರ್ಕ್ ಮಾಡಿ ಇವತ್ತು ಯಶಸ್ಸಿಗೆ ಕಾರಣ ಆಗಿರೋ ಮೌರ್ಯ, ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ ಮೌರ್ಯ. ಥ್ಯಾಂಕ್ ಯು. ನಾನು ತುಂಬ ಅದ್ಭುತವಾದ ಒಂದು ತಮ್ಮಿರ್ತಾರ ಬಾರೋ ಜೀವನ್ ಮೋಸ್ಟ್ಲಿ ನೀವು ನೋಡಿರ್ತೀರ, ಅವನು ಸಿನಿಮಾ ಮಾಡಿದ್ದಾರೆ, ಆಮೇಲೆ ಹೇಳ್ತೀನಿ. ಸರಿ, ಇವನು ನನ್ನ ಚಿಕ್ಕ ಮಗುವಿಂದ ನೋಡಿದ್ದೀನಿ ನಾನು ಮೀಡಿಯಲ್ಲಿ. ಇವನ್ನ ಇಷ್ಟುದ್ದ ಇದ್ದ, ಆವಾಗಿಂದ ನೋಡಿದ್ದೆ ಇವನ್ನ. ಇನ್ನೇ ಸಿನಿಮಾ ಮುಚ್ಚಿಡ್ಸ್ಕೊಂಡ್ಬಿಟ್ಟಿದ್ದಾನೆ ಪಾಪ, ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಟ್ಟಿದೆಯಲ್ಲ, ಸಣ್ಣ ಅಲ್ಲ ಏನು ಅಂತ ನಾ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿದ್ದೀನಿ ಅಂತ ಖುಷಿ ಆಯ್ತು ಅದು ಹೇಳಿದಾಗ. ಥ್ಯಾಂಕ್ ಯು. ಈಗ ನಾನು ಅನ್ಕೊಂಡಿರೋದು ಮಹೇಶ್ ಮಾಡಿದ್ಮೇಲೆ ವೀರ ಕೂಡ ಲೈನ್ ಮಾಡ್ತಿದ್ದಾನೆ. ಈಗ ವೀರನು ಸ್ಕ್ರಿಪ್ಟ್ ಮಾಡಕ್ಕೆ ಹೇಳಿದ್ದೀನಿ, ಜೊತೆಲಿ ಮೌರ್ಯಗೂ ಹೇಳಿದ್ದೀನಿ ಮಾಡೋ ಅಂತ. ಯಾಕೆಂದರೆ ನಾವೆಲ್ಲ ತುಂಬ ಟ್ರಾವೆಲ್ ಮಾಡೋದು, ನಮ್ಮ ಪಲ್ಸ್ಗಳು ಗೊತ್ತಿರುತ್ತೆ ಅವ್ರಿಗೆ. ಸೊ ನಾವೇ ಮಾಡಿದಾಗ ಒಂದಷ್ಟು ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಹೊರಗಡೆ ತರ್ಬೋದು ಅನ್ನೋ ನನ್ನ ಆಸೆಯಲ್ಲಿ ಮಾಡಿದ್ದೀನಿ. ಅದನ್ನು ಮಾಡ್ತೀನಿ ಕೂಡ. ಡೆನಿಸ್ ಲಾರೆಂಟ್ ಅಂತ ಹೇಳಿ ನಮ್ಮ ಸಿನಿಮಾಗೆ ಒಂದು ಟೀಮ್ನ ಕಟ್ಕೊಟ್ಟ, ಒಂದು ಶಕ್ತಿ, ಒಂದು ಬಲ. ಅದು ಹೆಂಗೆ ಅಂದರೆ ನಾನು ಕೊನೆಗೆ ಬಿಡಲಿಲ್ಲ. ನಿಮ್ಮ ಫಾದರ್ ಇದ್ದಾರೆ ಕರ್ಕೊಂಬ ಅಂತ ತೋರಿಸ್ತಾರೆ. ಕರ್ಕೊಂಬಂದು ಅವರೇ ಕಾಂಪ್ರಮೈಸ್ ಆಂಟನಿ. ಇವ್ರ ಫಾದರ್ ಇವ್ರ ಮನೆಯಲ್ಲಿ ಖುಷಿ ವಿಷಯ ಏನು ಅಂದ್ರೆ ಅಪ್ಪನಿಗೆ 5 ಜನ ಮಕ್ಕಳು, 5 ಜನ ಮಕ್ಕಳು ಒಬ್ಬರು ಮಾಡಲಿ, 4 ಕೈಲಿ ಆ್ಯಕ್ಟ್ ಮಾಡಿಸ್ಬಿಟ್ರೆ ಅವ್ರು ಎಲ್ಲರೂ ಮಾಡ್ಬಿಟ್ರ, ಎಲ್ಲರೂ ಆ್ಯಕ್ಟ್ ಮಾಡ್ಬಿಟ್ರು. ಸೊ ಹಂಗಾಗಿ ನಿಮ್ಮ ಮನೆ ಎಷ್ಟು ದೊಡ್ಡ ಕಲಾವಿದ್ರ ಮನೆ ಅಪ್ಪ, ನಂಗೆ ಖುಷಿ ಆಯ್ತು. ಸೊ ತುಂಬ ಥ್ಯಾಂಕ್ಸ್ ಡೆನ್ನಿಸ್ಗೆ. ತುಂಬ ಸಪೋರ್ಟ್ ಮಾಡಿದ್ರೆ ನಿಂತ್ಕೊಂಡಿದ್ದ. ಒಳ್ಳೇದಾಗಲಿ ನಿಮಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ತಂಬಿ, ವೀರ, ಮೌರ್ಯ, ಡೆನಿಸ್, ಜೀವ, ಕೂತ್ಕೊಳ್ಳಿ. ನೀನೇ ಮಾತಾಡೋ. ಬಾರೋ ಮಲ್ಲ. ಮಲ್ಲನ ಬಗ್ಗೆ ಏನು ಹೇಳಂಗಿಲ್ಲ, ಅವನೇನು ಮಾತಾಡಂಗಿಲ್ಲ. ಯಾಕಂದ್ರೆ ಅವ್ರು ಇದ್ಬಿಟ್ರೆ ನಿಮ್ಗೆ ಒಂದು 20 ಜನ ಇದ್ದಂಗೆ ಜೊತೆಯಲ್ಲಿ. ಅವನ ಜೊತೆ ಒಬ್ಬ ಪುನೀತ್ ಅಂತಿದ್ದಾನಮ್ಮ, ಪುನೀತ್ ಅಂತ ಹೇಳಿ, ಅವನು ಕೂಡ ಹಾರ್ಡ್ ವರ್ಕರು. ನನಗೆ ಮಲ್ಲ ಇದ್ರೆ ತೊಂದರೆ ಇಲ್ಲ. ಸುಮ್ಮನೆ ಒಂದು ಸಿಂಪಲ್ ಒಂದೇ ಒಂದು, ನನಗೂ ಸಲಗಾರ ತೆಗಿಬೇಕಾದ್ರೆ ನನಗೂ DOPಗೂ ಮಾತುಕತೆ ಏನು, ಆ ಬ್ಯಾಟ್ಸ್ಮನ್ಗಳು ಹೊಡೆದ್ಬಿಟ್ಟು ಓಡೋಗಿ ಬೆಂಡಾಲಿಂದ ಕೂತ್ಕೊಂಡು ಟಿಫನ್ ಬಾಕ್ಸ್ ಅಲ್ಲಿ ಊಟ ಮಾಡ್ತಾರೆ. ಆ ಸೀನ್ ತೆಗಿಯೋದಕ್ಕೆ ಆ ಲೊಕೇಶನ್ ಟೈಮ್ ಏನೋ ಆಗೋಯ್ತು. ಅವತ್ತು ನಾವು ಟೈಮಿಂಗ್ ಆಗೋಗಿದೆ, ಬಿಟ್ಬಿಡಿ. ನಾನು ತೆಗಿತೀನಿ ಅಂತ ಆಟ, ನಮ್ಮ DOP ಇಲ್ಲ ಸರ್ ಆಗಲ್ಲ ಅಂತ ಆಟ. ನಮ್ಮಿಬ್ಬರು ಕಿತ್ತಾಟ ಅಂದ್ರೆ ಪ್ರೀತಿ ಕಿತ್ತಾಟ. ನಂದು ಶಿವಸೇನೆ ಯಾವಾಗಲೂ ಯಾಕೆ ತೆಗಿಯಕ್ಕಾಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ ಅಂತ ಕಿತ್ತಾಡ್ತಾ ಇದ್ದಾಗ ಸುಮ್ಮನೆ ಒಂದು ಸಣ್ಣದೊಂದು ಐಡಿಯಾ ಮಾಡ್ತೀನಿ ನೋಡಿ ಅಂತ. ಏನು ಅಂದ್ರೆ
ನಾವು ತೆಗೆದಿದ್ದೇ ಇಲ್ಲೋ, ಅದನ್ನು ಚೀಟ್ ಮಾಡಿದ್ದೇ ಇಲ್ಲೋ, ಆ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡು ಆಸ್ ಇಟ್ ಈಸ್ ಸ್ಪೆಂಡರ್ ಹಾಕಿ ಇಲ್ಲಿ ತೆಗಿರೋಣ ಅಂತ. ಅಂದರೆ ಎಷ್ಟೋ ಸಾವಿರ ಸಿನಿಮಾಗಳ ಫ್ರೇಮ್ಗಳನ್ನ ಇಟ್ಟು ಅದನ್ನು ಸರಿ ಮಾಡಿಕೊಟ್ಟು ಸೂರ್ಯ ಜೊತೆ ಇದ್ದು, ಇವತ್ತು ಸೂರ್ಯ ಜೊತೆನೂ ಇರ್ತಾನೆ, ನನ್ನ ಜೊತೆಲೂ ಇರ್ತಾನೆ ಸಿನಿಮಾ ಅಂದಾಗ ನಾನು ಫಸ್ಟ್ ಟೈಮು ಇವ್ ನಗದ್ ನೋಡಿ ಇವ್ನ ಯಾಕೆ ನಾವು ಬಳಸ್ಕೋಬಾರ್ದು ಅಂತೇಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ನಾನು ಆಕ್ಟಿಂಗ್ ಮಾಡಿಸ್ಕೊಂಡೆ ನಗ್ಬಿಡೋದು. ಈ ಖುಷಿ ಈಗ ಒಂದ್ಸರಿ ಡಬ್ಬಿಂಗ್ ಮಾಡ್ಸಕ್ಕೆ ಮಾತು ಬರಲ್ಲ, ನನ್ ಕೈಲಿ ಆಗ್ತಾ ಇಲ್ಲ, ಯಾರಿಗೂ ಹೇಳಂಗಿಲ್ಲ, ಚಾಲೆಂಜ್ ಆಗಿ ತಗೊಂಡ್ಬಿಟ್ಟಿದೀನಿ, ಬರಲ್ಲ. ಸರಿ ನೀ ಡಬ್ಬಿಂಗ್ ಮಾಡೋ ಅಂದ್ರೆ ಒಂದಕ್ಕೆ ಆ ಅಂದ್ರೆ ಹೂ ಅಂದ್ರೆ ಇದೆಲ್ಲ ಹೇಳ್ತಾನೆ. 1 hour ಆಯ್ತು, 1.5 hour ಆಯ್ತು. ಸರಿ ಏನ್ ಮಾಡೋದು, ಅಲ್ಲಿ ಡಬ್ ಮಾಡ್ತಾ ಇದ್ದಾನೆ, ಇಲ್ಲೋಗಿ ನಿಂತ್ಕೊಂಡೆ, ಏನೇನ್ ಮಾಡ್ಬೇಕು ಹೇಳಪ್ಪ ಅನ್ನೋದು ಅವಾಗ ಶುರು ಮಾಡ್ದ. ಅಲ್ಲಿವರೆಗೂ ಬಂದಿಲ್ಲ ನಗು ಅವ್ರಿಗೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ದೇವರು ಒಂದೊಂದು ಶಕ್ತಿಗಳನ್ನ ಇಟ್ಟಿರ್ತಾನೆ. ನಾವೇನ್ ಮಾಡ್ತೀವಿ, ಅದು ನೋಡಕ್ ಚೆನ್ನಾಗಿಲ್ಲ ಅಂತ ಬಿಟ್ಬಿಡ್ತೀವಿ. ಅದೊಂದು ಪ್ರಾಬ್ಲಮ್, ಮನುಷ್ಯರ ಪ್ರಾಬ್ಲಮ್ ಅದು. ಸೊ ಹಾಗಾಗಿ ಕೆಲವೆಲ್ಲ ನೋಡಕ್ ಚೆನ್ನಾಗಿಲ್ದಾರು ಕೂಡ ತುಂಬಾ ಗುಡ್ ಲಕ್ ಕೊಡ್ತಾರೆ. ಅದರಲ್ಲಿ ಇವನು ಕೂಡ ಒಬ್ಬ ಅದರಲ್ಲಿ ಗುಡ್ ಲಕ್. ಇವನು ನೀವೇ ಮಾತಾಡ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಜಾಲಿ ಎಲ್ಲ ಜಾಲಿ. ಇದು ಯಾರನ್ನ ಬರ್ತಿದ್ದೀನ ದಯಮಾಡಿ ಕ್ಷಮಿಸಿ. ಯಾರನ್ನ ಬರ್ತಿದ್ರೆ ಡ್ಯಾನ್ಸ್ ಮಾಸ್ಟರ್ ಮಾತಾಡ್ಬೋದ, ಫೈಟ್ ಮಾಸ್ಟರ್ ಮಾತಾಡ್ಬೋದ, ಪಟ್ಟದ ಬಂದು ಮುಗಿಸೋಣ ಬನ್ನಿ. ನನ್ಗೆ ಇಲ್ಲೇನೋ ಒಂದು ಇದ್ಕಾದಿದೆ ಈಗ. ಜಲ್ದಿ ಮುಗಿಸ್ಬಿಡಿ. ಭೀಮಾ ಇವತ್ತು ಸಕ್ಸಸ್ ಆಗಿರೋದಕ್ಕೆ ವಿಜಯಣ್ಣ ಕಾರಣ ಅಂತ ಎಲ್ಲ ಹೊಗಳ್ತಾ ಇದಾರೆ. ಬಟ್ ಹೊಗಳ್ಬೇಡಿ ಅಂತ ಅವ್ರು ಹೇಳ್ತಾ ಇದಾರೆ. ಬಟ್ ಅವ್ರ ಗುಣ ಹಂಗಿದೆ, ನಾವೇನು ಮಾಡಕ್ಕಾಗಲ್ಲ. ಎಸ್ಪೆಷಲಿ ನನ್ನ ವಿಷಯದಲ್ಲಿ ಬಂದ್ರೆ ತುಂಬಾ ಫ್ರೀಡಮ್ ಕೊಟ್ರು. ಟೆಕ್ನಿಷಿಯನ್ಗೆ ಎಷ್ಟು ಫ್ರೀಡಮ್ ಕೊಟ್ರೆ ಏನೇನ್ ಮಾಡ್ಬೋದು, ಎಷ್ಟು ಯಾವ ತರ ಸಾಂಗ್ ತೋರಿಸ್ಬೋದು. ಆಮೇಲೆ ನಮ್ಮ ಐಡಿಯಾಗೆ ಅವ್ರ ಬಾಡಿನ ಅವ್ರ ಮೈನ ಬ್ಲೆಂಡ್ ಮಾಡ್ಕೊಂಡು ಆ ಸ್ಟೈಲ್ನ ಚೇಂಜ್ ಮಾಡ್ಕೊಂಡು ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಎಸ್, ಶಿವ ಮಾತಾಡ. ಫೈಟ್ ಮಾಸ್ಟರ್ ಶಿವ ಅಂತ ನಾವು ಆಗ ಹೊಸದಾಗಿ ಎಂಟ್ರಿ ಆದಾಗ ಶಿವು ಎಲ್ಲ ಅವಾಗ ಬಂದಿದ್ದಾರಮ್ಮ. ನೀರಾದ್ಮೇಲೆ ಬಂದ ನೀನು, ನಾನು ನೀರಾದ್ಮೇಲೆ ಬಂದ ನೀನು ಫಸ್ಟ್ ಆಗಿ ನೀರಾದ್ಮೇಲೆ ಎಂಟ್ರ್ ತುಂಬಾ ಪುಟ್ಟವರು, ತುಂಬಾ ಸಖತ್ ಹಾರ್ಡ್ ವರ್ಕರ್ ಇವರೆಲ್ಲ. ಪಾಪ ನೀವು ಮೆಚ್ಕೊಳಕ್ಕಾಗಲ್ಲ. ಎಷ್ಟೋ ಸರಿ ನಮ್ಗಳಿಗೆಲ್ಲ ಏನೋ ಭಗವಂತನ ಇಚ್ಛೆ, ಎಷ್ಟೋ ಸರಿ ನಮ್ಗೆಲ್ಲ ಜೀವಗಳು ಹೋಗಿ ವಾಪಸ್ ಬಂದಿದೆ. ಅದೊಂದು ದೊಡ್ಡ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಆ ಥರದ್ದು ಡೇಂಜರಸ್ ಸ್ಟಂಟ್ಗಳು ಇದೆಲ್ಲ ಕಡೆ ಪಾಪ ಎಲ್ಲ ಟ್ಯೂಬ್ಲೈಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಬೇಡ ಅಂತ, ಇಲ್ಲ ಮಾಡೋಣ ಅಂತೇಳಿ ಆ ಹುಡುಗರು ಅಟ್ಯಾಕ್ ಮಾಡಿ ಹೊಡೆದ್ರು. ಚಿಲ್ಲ ಅಂತ ರಕ್ತ ಬಂದ್ಬಿಡ್ತು, ಹೊಟ್ಟೆಲ್ಲ ಹೊರದೋಗಿತ್ತು ನನಗೆ. ಅಂದ್ರೆ ಕೆಲ್ಸಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೆ ನಿಲ್ತಾರೆ ಬಡವ್ರ ಮಕ್ಕಳು ಅನ್ನೋಕ್ಕೆ ಇದೊಂದು ಕಾರಣ ಕೂಡ. ಇವತ್ತೆಲ್ಲ ಎಲ್ಲೋದ್ರೂ ಆಫ್ಟರ್ ಕೋವಿಡ್ ಸ್ಯಾನಿಟೈಸರ್ ಇಲ್ಲದೆ ಊಟನೇ ಮಾಡಲ್ಲ ತುಂಬಾ ದೊಡ್ಡವ್ರ ಮಕ್ಕಳು. ಅದು ಕರೆಕ್ಟ್ ಕೂಡ. ಆದ್ರೆ ಇವ್ರು ಮಾಡೋ ವರ್ಕಲ್ಲಿ ಎಲ್ಲರೂ ಸ್ಯಾನಿಟೈಸ್ ಮಾಡ್ಬಿಡ್ತಾರೆ. ಅಷ್ಟೊಂದು ಶಕ್ತಿ ಇರುವಂತ ಬಡವ್ರ ಮನೆ ಮಕ್ಕಳು. ನಿಮ್ಗೆ ಒಳ್ಳೇದಾಗಲ್ಲಪ್ಪ. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ, ತುಂಬಾ ಥ್ಯಾಂಕ್ಸ್. ಎಷ್ಟು ಸಿನಿಮಾ ಸಿಕ್ ನಮ್ಮ ಸಿನಿಮಾ ಮಾಡಿದ್ಮೇಲೆ 36 ಖುಷಿ ಪಡೋ ವಿಷಯ. ಭಯ ಪಡಬೇಡ, ಇದೀನಿ ಹೇಳು. ಎಲ್ಲ ಹಿಂಗೆ ಮಾಡ್ಬಿಡ್ತಾರೆ ಸರ್. ಅಲ್ಲಿ ಬಂದ್ರೆ ಮಾತ್ರ ಇರೋದಲ್ಲ, ರಿಪೇರಿ ಆಗ್ತೀನಿ ಅಲ್ಲಿ ಮುಲಾಜಿ ನೋಡಲ್ಲ, ಅವಾಗ ಉಸಿರೇ ಬಿಡಲ್ಲ. ಹೇಳಿ ನೀಟಾಗಿ. ಈ ಭೀಮಾ ಸಿನಿಮಾ ಅಂತಂದ್ರೆ 36 ಸಿನಿಮಾ ಮಾಡಿದ್ದೀನಿ. ಬಟ್ ಇನ್ನೊಂದು 5 ಸಿನಿಮಾ ಟೇಕಪ್ ಇದೆಯಾ? ಇದೆ. ಒಂದು ಇನ್ನೂ 40 ಟೇಕಪ್ ಆಗತ್ತೆ. ಈಗ ಚೆನ್ನಾಗಿ ಟೇಕಪ್ ಆಗು. ಒಳ್ಳೇದಾಗಿ ಟೇಕಪ್ ಆಗಿದೆ. ಗಾಡ್ ಬ್ಲೆಸ್. ಒಳ್ಳೇದಾಗಲಿ. ಈಗ ನಮ್ಮ ಆಸ್ ಇಟ್ ಈಸ್ ಕ್ಲೋಸ್ ಫ್ರೆಂಡ್ ಮಿಸ್ಟರ್ ಮಾಸ್ತಿ garu ಬನ್ನಿ. ನೀವೇ ಆಕ್ಚುಲಿ ಥ್ಯಾಂಕ್ಸ್ ಹೇಳಂಗಿಲ್ಲ, ಯಾಕಂದ್ರೆ ಬಟ್ ಈಗಿನ ಪರಿಸ್ಥಿತಿಗೆ ಭೀಮಾ ಗೆದ್ದಿರೋದಕ್ಕೆ ಕಲಾವಿದರ ಸಂಘ, ಚಲನಚಿತ್ರ ವಾಣಿಜ್ಯ ಮಂಡಳಿ, ಏನೇನು ನಮ್ಮ ಫೈಟ್ ಮಾಸ್ಟರ್ ಸಂಘ ಎಲ್ಲ ಸಂಘವನ್ನು ದುನಿಯಾ ವಿಜಯ್ಗೆ ಸನ್ಮಾನನೆ ಮಾಡಬೇಕು, ವಿಜಯ್ ಕುಮಾರ್ಗೆ. ಮತ್ತೆ ಯಾಕಂದ್ರೆ ಪರಿಸ್ಥಿತಿ ಹಂಗಿತ್ತು, ತುಂಬಾನೇ ಭಯ ಬೀಳಿಸ್ತಾ ಇದ್ರು. ಯಾವ ಸಿನಿಮಾನು ಹೋಗ್ತಿಲ್ಲ, ಜನ ಥಿಯೇಟರ್ ಬರ್ತಿಲ್ಲ ಅಂತ.
ಬಟ್ ಈಗ ಥಿಯೇಟರ್ಸ್ ಅಲ್ಲಿ ನಮ್ಮ ಹುಡುಗರು ಕಳಿಸ್ತಿರ್ತಾರೆ, ಬಾ ನೋಡ್ತಾ ಇದ್ರೆ ಎಲ್ಲಿದ್ರು ಮತ್ತೆ ಎಷ್ಟು ಹಸಿವಿದೆ ಜನಗಳಿಗೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಂಥದ್ದು ಅನ್ಸುತ್ತೆ. ನಿಜಕ್ಕೂ ಖುಷಿ ಆಗುತ್ತೆ. ಯಾವಾಗಲೂ ಪ್ರಯತ್ನ ಚೆನ್ನಾಗಿ ಪಟ್ರೆ ಸಕ್ಸಸ್ ಹಿಂದೆ ಬರುತ್ತೆ ಅಂತಾರೆ, ಬಟ್ ವಿಜಿ ಓಡೋಗೋದು ನೋಡಿದ್ರೆ ಓಡಿಸ್ಕೊಂಡ್ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ವಿಜಯ್ ಕುಮಾರ್ ಶ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸು ಮತ್ತೆ ನಾಲ್ಗೆ ಮಾತ್ರ ಮಾತಾಡೋದು. ಬಟ್ ಈ ಅಪ್ಪನಲ್ಲಿ ಕಾಲು ಕೈ ಏನಾದ್ರು ಮಾತಾಡಂಗಿದ್ರೆ ಬೈಸೆಪ್ಸ್ ಟ್ರೈಸೆಪ್ಸ್ ಎಲ್ಲ ಕೈ ಮುಗಿದ್ರು. ಏನ ಬೆಳಿಗ್ಗೆ ಅಲಾರಾಮ್ ಕೂಡ ಇರಲ್ಲ, ಎದೊಳ್ತೀಯಾ, ಈ ಕಡೆ ಜಿಮ್ ಮಾಡ್ತೀಯಾ, 6 ಪ್ಯಾಕ್ ಮಾಡಿಸ್ತೀಯಾ, ಈ ಕಡೆ ನಮ್ನಲ್ಲಿ ಕರೆದು ಸ್ಕ್ರಿಪ್ಟ್ ಮಾಡ್ತೀಯಾ, ಒಂದೊಂದಲ್ಲ ಅಂತಾರಲ್ಲ. ಬಟ್ ಎಂಟೈರ್ ಹ್ಯಾಪಿ ಅಂದ್ರೆ ನಮ್ಮ ಇಡೀ ಟೀಮ್ ಯಾವಾಗ್ಲೂ ಸಿನಿಮಾದಲ್ಲಿ ಏನೋ ತೊಂದರೆ ಆಗ್ತಿದ್ದಾಗ ಎಲ್ಲ ಗುಂಪು ಸೇರ್ಕೊಂಡಿರ್ತಾರೆ. ಯಾರೋ ಒಬ್ರು ಬರ್ತಾರೆ ಅಂತ ಒಂದು ಅಜ್ಜಿ ಕಿರಿಸುತ್ತಲ್ಲ, ಆ ಮಟ್ಟದ ಪರಿಸ್ಥಿತಿಲಿ ಇದ್ವಿ. ಬಟ್ ವಿಜಯನೇ ಬರ್ಬೇಕಾಯ್ತು. ಮತ್ತೆ ಇದು ನಿಜಕ್ಕೂ ಸುಲಭವಾಗಿ ಬಂದವಲ್ಲ. ಒಂದು ಫೈಟರ್ ಆದ್ರೆ ಸಾಕು ಅಂತ ಇಂಡಸ್ಟ್ರಿಗೆ ಬಂದು ಆಮೇಲೆ ಫೈಟ್ ಮಾಸ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡು ಆಮೇಲೆ ತನ್ನಲ್ಲಿ ಇದ್ದಿದ್ದ ಪ್ರತಿಭೆಗೆ ಇಲ್ಲ ನಾನು ಹೀರೋನೇ ಆಗ್ಬೋದು ಅಂತ ಇದ್ರೆ ಯಾರು ನಿರ್ಮಾಪಕ ದುಡ್ಡು ಹಾಕ್ತಾರೆ. ಆಮೇಲೆ ಹೋಗ ಅವ್ರ ಭಾವ ಇಲ್ದಾರ ಹೋಗ ಅವ್ರ ಅಕ್ಕನ ಕಾಲಿಡ್ಕೊಂಡು ಏನೋ ಹಾಕ್ಸ್ಬಿಡೆ ಅಂತ ಆಯಮ್ಮ ಇಷ್ಟ ಆಗ್ತೀನಿ ನಿನ್ನೆಷ್ಟು ಬರ್ತದೆ ಅಂತ. ಸೊ ಹಂಗೆ ಹೀರೋ ಆಗಿ ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲ ಉಲ್ಟಾ. ಯಾಕಂದ್ರೆ ಅದೇನ್ ದುನಿಯಲ್ಲಿ ಆಗಿತ್ತು ಯಾವ್ದು ಕೈಲಿಲ್ಲ. ತದನಂತರ ಇಲ್ಲ ಈ ನಿರ್ದೇಶಕಗಳು ಹೇಳಿದ್ರೆ ನನ್ನ ಒಳಗಡೆ ಒಬ್ಬ ಕಥೆಗಾರ ಇದ್ದಾನೆ, ಯಾರು ಕೇಳ್ತಾ ಇಲ್ಲ ಅಂತ, ನೀವ್ ಇರಿ ಸರ್ ನಾವ್ ಹೇಳೋದ್ ಮಾಡಿ ಸರ್ ಅಂತವ್ರೆ. ನೋಡಿದ್ರೆ ಸಿನಿಮಾಗಳು ಹೊರಟೋಗ್ತಾ ಇದಾವೆ. ಆಮೇಲೆ ಸಲಗಾಗೆ ತಿರ್ಗಾ ಎಲ್ಲ ಸೇರ್ಕೊಂಡು ಸಲಗ ಶುರು ಮಾಡಿದ್ವಿ. ನಿಜವಾಗ್ಲೂ ಅವತ್ತು KP ಶ್ರೀಕಾಂತ್ ಮತ್ತೆ ನಾಗಿ ಅವ್ರು ನಿಂತ್ರು. ಆ ಸಿನಿಮಾ ತಿರ್ಗಾ ಅಲ್ಲಿ ಕೋವಿಡ್ ಅಂತ ಬಂದ್ಬಿಡ್ತು. ಇಡೀ ಇಂಡಸ್ಟ್ರಿ ತಿರ್ಗಾ ಆವಾಗ ಹೆಗಲ್ ಮೇಲೆ ಹಾಕೊಂಡು ಸಲಗ ಅದೇ ಸಪೋರ್ಟ್. ಏನೇನು ಈ ಸಿನಿಮಾದಲ್ಲಿ ನಾನ್ ಆರ್ಟಿಸ್ಟ್ ಹಾಕೊಳೋದು, ರಂಗಭೂಮಿ ಕಲಾವಿದರನ್ನ ಹಾಕೊಳೋದು, ಅವ್ರನ್ನ ಮಿಕ್ಸ್ ಮಾಡಿ ಚರಣ್ ರಾಜ್ ಆವಾಗ್ಲೂ ಫಸ್ಟ್ ಇನ್ವಿಟೇಷನ್ ಕೊಟ್ರು. ಸಿನಿಮಾ ಚೆನ್ನಾಗಾಯ್ತು, ಸಲಗ ಆಶೀರ್ವಾದ ಮಾಡಿದ್ರು. ಆಮೇಲೆ ಭೀಮಾ ಶುರು ಮಾಡಿದ್ಮೇಲೆ ಹೇಗೇನ್ ಪರಿಸ್ಥಿತಿ ಹಿಂಗಿದೆ, ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ, ಇನ್ನೊಂದು ಆಗ್ತಿಲ್ಲ ಅಂತಾರೆ, ಎಲ್ಲ ಭಯ. ಆವಾಗ್ಲೂ ಚರಣ್ ರಾಜೇ ಮ್ಯೂಸಿಕ್ ಇನ್ವಿಟೇಷನ್ ಕೊಟ್ರು. ಇವತ್ತು ಭೀಮಾ ಸಕ್ಸಸ್ ಮೀಟ್ ಅಲ್ಲಿ ನಿಂತಿದೀವಿ. ನಿಜಕ್ಕೂ ಖುಷಿ ಆಗುತ್ತೆ. ಮತ್ತೆ ಇನ್ನು ಈಯಪ್ಪ ಮನೆಗಳಿಗೆ 50 ಜನ 60 ಜನ ಬನ್ನಿ ಅಂತ ಇರ್ತಾರೆ. ಯಾರು ಊಟ ತಿಂಡಿ ಕೇಳಲ್ಲ, ಕಾಫಿ ಟೀಗಳು ಬರ್ತಾ ಇರುತ್ತೆ. ಬಟ್ ಕೀರ್ತಿ ಮೇಡಮ್ ಬಂದು ನಿಮ್ದು ಊಟ ಆಯ್ತಾ, ನಿಮ್ದು ವೆಜ್ಜಾ, ನಿಮ್ ನಾನ್ ವೆಜ್ಜಾ ಅಂತ ಅಷ್ಟು ಜನಕ್ಕೆ ಊಟ ಇದ್ ಮಾಡಿ. ಮತ್ತೆ ಇವ್ರು 2 ಸಿನಿಮಾ ಸೂಪರ್ ಹಿಟ್ ಕೊಟ್ರು, ಒಂದು ಆಫೀಸ್ ಮಾಡಿಲ್ಲ, ತನ್ನ ಮನೆನೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಿಜಕ್ಕೂ ಇಂಥ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬಾ ಕಡಿಮೆ ಆಗುತ್ತೆ. ಇಷ್ಟು ಜನ ಒಂದು ಕಲಾವಿದರ ಸಂಘನೇ ನಿಂತಿತ್ತಿಲ್ಲಿ. ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ಗಳು ರಂಗಭೂಮಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರುಗಳು ಮಾತಾಡೋದು ನಮ್ಗೆ ಖುಷಿ ಆಗುತ್ತೆ. ಇನ್ನು ಸಂಭಾಷಣೆ ವಿಚಾರಕ್ಕೆ ಬಂದಾಗ ನನಗೆ ತುಂಬಾ ಸಾಥ್ ಕೊಟ್ರು. ನಾನು ಸ್ವಲ್ಪ ಖಾರ ಆಗತ್ತೆ ಅಂದ್ರೆ ಇನ್ನು ಸ್ವಲ್ಪ 2 ಮೆಣಸಿನ್ಕಾಯಿ ಹಾಕಿ ಅನ್ನೋರು. ಚೆನ್ನಾಗಾಯ್ತು. ಬಟ್ ಕೆಜಿ ಜಾಸ್ತಿನೇ ಇಲ್ವಾ ಸರ್ ಮೆಣಸಿನ್ಕಾಯಿ, ಕಡಿಮೆ ಅಂತೂ ಇಲ್ವಲ್ಲ. ಕಾಂಪ್ಲಿಮೆಂಟ್ ಅಂದ್ರೆ ಎಲ್ಲ ವರ್ಗಗಳನ್ನು ಬ್ಯಾಲೆನ್ಸ್ ಮಾಡಿ ಮಾಡೋದು ಸಿನಿಮಾ ಕಷ್ಟ. ಆಗತ್ತೆ ಸರ್. ಈಗ ನಾವೇ ನಮ್ಮ ರೋಡಲ್ಲಿ 2 ಜೈನರು ಬರ್ತಾರೆ, ಅವ್ರು ಒಂದು ಟೇಬಲ್ ಹಾಕೊಂಡು ಅನ್ನ ಬಡಿಸ್ತಾ ಇರ್ತಾರೆ, ಅಂದ್ರೆ ಅನ್ನದಾನ ಆಗ್ತಿರ್ತಾರೆ. ಯಾರು ನೋಡೋದು ಇಲ್ಲ. 1-2 ಅಮ್ಮ ಅಕ್ಕ ಮಾತಾಡ್ತಾ ಇದ್ರೆ ಒಂದು 50 ಜನ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ. ಏನಾಯ್ತು ಅಂತ ಅಂದ್ರೆ ಕ್ಯೂರಿಯಾಸಿಟಿ ಆ ಕಡೆ ಹೋಗುತ್ತೆ. ಹಂಗಂತ ನಾವು ಈ ತರ ಹೇಳ್ತಿಲ್ಲ, ಬಟ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಆ ಮೆಸೇಜ್ ಇವತ್ತು ತುಂಬಾ ಸೌಂಡ್ ಆಗ್ತಿದೆ. ನಾನು ಫಸ್ಟ್ ಪ್ರಶ್ನೆ ಮಾಡಿದೆ, ಅದು ಈ ಮೆಸೇಜ್ ನೀವು ಸಿನಿಮಾ ಹೆಂಗ್ ಮಾಡ್ತೀಯ ಅಂತ. ಸುಮ್ಮನೆ ನಾನು ಹೇಳಿದ್ ಬರೀ ಅಂದ್ರು ಅಷ್ಟೇ. ಬಟ್ ಥ್ಯಾಂಕ್ಸ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸ್ಕ್ರಿಪ್ಟ್ ಅಲ್ಲಿ ಕುತ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಹೇಳಿದ್ರು. ಮತ್ತೆ ನಿಮ್ಗೂ ಸಪೋರ್ಟ್. ಯಾಕಂದ್ರೆ ನಾವು ಯಾವುದೇ ಪ್ರೆಸ್ ಮೀಟ್ ಹೋದ್ರು ನೀವು ಕ್ಯಾಮ್ರಾನ ಬಾಗಿಲ ಕಡೆನೆ ತಿರುಗಿಸ್ತಾ ಇದ್ರಿ, ಆಯ್ತು ನಡೀರಿ ಅಂತ. ಬಟ್